ಅಲ್ಲ ಅವನಿಂತ ಕಲಿಬೇಕಾಗೈತೆ ಅವ್ನ ವಯಸ್ಸು ಎಷ್ಟು ಕೇಳ್ರಿ ಅವ್ನು ಸ್ವಾಮಿಗೆ ಅವ್ನು ಹಾಕ್ತಾನಲ್ಲ ಪೋಸ್ಟಿಂಗ್ ಮಾಡಿಸ್ತಾನಲ್ಲ ಸಣ್ಣ ಹುಡ್ರ ಕಡೆ ಅವ್ನ ವಯಸ್ಸು ಎಷ್ಟು ಪ್ರಬುದ್ಧತೆ ಅವನಿಗೆ. ಈ ಚಿಲ್ಲರ್ ಬುದ್ಧಿ ಬಿಡಬೇಕು. ಫಸ್ಟ್ ಗುರು ಆದವನು ಚಿಲ್ಲರ್ ಅಲ್ಲ ಇರಬಾರ್ದು. ಭಕ್ತರನ್ನ ಸಮಾನವಾಗಿ ಕಾಣುವಂತ ಹೃದಯವುಳ್ಳವರಾಗಿರ್ಬೇಕು. ಭಕ್ತರನ್ನ ಚಂದ ಕಾಣಕ್ ಹೇಳ್ರಿ. ಯಾವ ಬಟ್ಟಿಯನ್ನು ನಾವು ಧರಿಸ್ತೀವಲ್ಲ, ನಾನು ನಿನ್ನೆ ಅದನ್ನೇ ಹೇಳಿದ್ದೀನಿ, ಆ ಬಟ್ಟಿಗೆ ಇದೇ ಹೌದಪ್ಪ ನಾವು ಮಾಡಿದ್ವಿ ಕರೆ ಒಪ್ಕೋತೀನಲ್ಲ, ಮಾಡಿದ್ರೆ ಉಳಿಲಿಲ್ಲ, ನಡ್ಕೊಳ್ಳಿಲ್ಲ ಮನುಷ್ಯ. ಅಲ್ಲಿ ಬಿಜಾಪುರದಲ್ಲಿ ಇನ್ನೂ ಕಂಪ್ಲೇಂಟ್ ಬಾಕಿ ಐತಿ. ಅದು ಏನಾಗೈತೆ ಅದ್ರ ಬಗ್ಗೆ ಜನರಿಗೆ ಸಮಾಜಕ್ಕೆ ಉತ್ತರ ಕೊಡಂತ ಹೇಳ್ರಿ. ಮೊದ್ಲಕ್ಕೆ ಎಲ್ಲಿ ಹೋದ್ಲ ಅಮ್ಮ, ಯಾಕೆ ಕಂಪ್ಲೇಂಟ್ ಕೊಟ್ರು? ಅವ ಎತ್ತನ 11 ಕೋಟಿ ಇದ್ದಿದ್ದು 3 ಕೋಟಿ ಡೀಲ್ ಬಂತ ಅಂತ ಅವ ಮಾತಾಡ್ತಾನ. ಇವ ನೋಡಿದ್ರೆ ಇಲ್ಲಿ ನಾಟಕ ಮಾಡ್ಕೊಂಡು ಅಲ್ಲಿ ಯಾವ್ದೋ ಒಂದು ಊರಾಗ ಕುಂತಾನ. ನಾಟಕ ಹಾಕ್ಬೇಕ್ರಿ. ಅದಕ್ಕೆ ಸಮಾಜಕ್ಕೆ ಉತ್ತರ ಫಸ್ಟ್ ಕೊಡ್ಲಿ, ಆಮೇಲೆ ಮಾತಾಡ್ತೀವಿ. ಅವನಿಗೆ ನನ್ನ ಬಗ್ಗೆ ಮಾತಾಡೋದು, ಅಧಿಕಾರದ ಬಗ್ಗೆ ಮಾತಾಡೋದು. ಈ ಯುವ ಬಂದ ಮ್ಯಾಗ ನಾವು ಅಧಿಕಾರ ಮಾಡಕತ್ತೀವ. ಕಳೆದ 50 ವರ್ಷ ಇವ್ನಿಗೆ ಇನ್ನೂ 48 ಆಗಿರ್ಬೇಕು ವಯಸ್ಸೀಗ. ಇವ್ನು ಹುಟ್ಟಕ್ಕಿಂತ ಮುಂಚೆಗೆ ನಾವು ರಾಜಕಾರಣದಾಗದೀವಿ. ಅದು ಅವನಿಗೆ ತಿಳ್ಕೊಂಡಿಲ್ಲ. ನನಗೇನು ಬುದ್ಧಿ ಹೇಳುವಂಥದ್ದು ಅವನ ನಂತರ ಅವಶ್ಯಕತೆ ಇಲ್ಲ. ನಾನೇ ಸಾಕಷ್ಟು ಬುದ್ಧಿ ಹೇಳಿದ್ದೆ ಅವನಿಗೆ, ಸರಿ ಮಾಡ್ಕೋ, ನಿನ್ನ ದುಷ್ಟು ಬುದ್ಧಿನ ಬಿಡು, ಒಬ್ಬ ಸ್ವಾಮೀಜಿಯಾಗಿ ಗುರುವಾಗಿ ಹೇಗಿರಬೇಕು, ಕಾವಿಗೆ ಸನ್ಯಾಸಿಯನ್ನು ವಹಿಸಿದಂಥವ್ರು ಹೇಗಿರಬೇಕು ಹಂಗೆ ಅರಿವಿಟ್ಕೊಂಡು ನಡಿ ಅಂತ ಹೇಳಿದ್ರೆ ನೆಡ್ಲಾರ್ದಕ್ಕೆ ಹೊರಗೆ ಹೋಗ್ಯಾನಷ್ಟೇ. ಅವ್ನು ಮುಗಿದತ್ ಗತಿ. ಅವ್ನು ಇನ್ಮ್ಯಾಗ ನಾ ಮಾತಾಡೋದು ಅವ್ನ ಬಗ್ಗೆ. ಸಮಾಜ ಬಡವ ಸಾಧ್ಯ ಇಲ್ಲ. ಸಮಾಜ ಒಗ್ಗಟ್ಟಿದೆ, ಸಮಾಜ ಗೌರವ ರೀತಿಯಲ್ಲಿದೆ, ಸಂಘಟಿತರಾಗಿದ್ದೀವಿ. ಯಾವನೋ ಇವನು ಬಟ್ಟಿ ಧರಿಸ್ಕೊಂಡು ಇವನು ಸ್ವಯಂಕೃತವಾಗಿ ಯಾರ್ದೋ ಮಾತು ಕೇಳ್ಕೊಂಡು ಅಲ್ಲ, ನಮ್ಮ ಸರ್ಕಾರಕ್ಕೆ ಸರ್ಕಾರ ಇರೋ ಮಟ್ಟನ ಹೋಗೋದಿಲ್ಲ ಅಂದವ್ರು. ಮತ್ತೆ ನಮ್ಮ ಮುಖ್ಯಮಂತ್ರಿ ಹತ್ರ ಯಾಕೆ ಹೋದ್ನಪ್ಪ ಇವ? ಯಾಕೆ ಹೋದ? ಎದಕ್ ಹೋಗಿದ್ದ? ಕೇಳ್ರಿ ಅವ್ನಿಗೆ ಪ್ರಶ್ನೆ. ಉತ್ತರ ಕೊಡಂತ ಹೇಳ್ರಿ. ಕಂಪ್ಲೇಂಟ್ ಮಾಡ್ರಲ್ಲ 3 ಕೋಟಿ ಕೇಳ್ಯಾರಂತ, ಅದಕ್ಕೆ ಮೊದಲು ಉತ್ತರ ಕೊಡಂತ ಹೇಳ್ರಿ ಸಮಾಜದವ್ರ ಬಂದು. ಆಮೇಲೆ ಇವ ಏನದ ಅನ್ನೋದು ಹಕೀಕತ್, ನಿಜವಾದ ಹಕೀಕತ್ ಗೊತ್ತಾಗತ್ತೆ. ಯಾವ್ದು ಸ್ವಾಮೀಜಿ ಮಾಡೋ ಪ್ರಶ್ನೆ ಇಲ್ಲ. ಈಗ ನಾವು ವರದಿಯನ್ನ ಇನ್ನೊಂದು 2 ಕ್ಷೇತ್ರ ಬಾಕಿ ಇದೆ, ಬೀಳ್ಗಿ ಮತ್ತು ಮುಧೋಳ. ಇವತ್ತು ನಾನು ಹೋಗ್ತಾ ಇದ್ದೀನಿ ಲೋಕಾಪುರ್ಗೆ, ಸನ್ಮಾನ್ಯ ತಿಮ್ಮಾಪುರ ಸಾಹೇಬ್ ಕರ್ಕೊಂಡು. ಜೆ.ಡಿ. ಪಾಟೀಲ್ ಅವರು ಅವ್ರ ಊರಲ್ಲಿಲ್ಲ, ಹುಷಾರಿಲ್ಲ. ಅವ್ರು ಬಂದ ಮೇಲೆ ಅದೊಂದು ವಿಸಿಟ್ ಮಾಡಿ ಬಹುತೇಕ ನಾನು ಸೋಮವಾರ ವರದಿಯನ್ನ ನಾನು ಸರ್ಕಾರಕ್ಕೆ ಸಲ್ಲಿಸ್ತೀನಿ. ಅದಕ್ಕೇನು ಸೂಕ್ತ ನಿರ್ಣಯ ಪರಿಸ್ಥಿತಿಯನ್ನು ನಾವು ಅವಲೋಕನ ಮಾಡಿದೀವಿ. ನಾವೇ ಸ್ಥಳೀಯ ಖುದ್ದಾಗಿ ನಾನೇ ಭೇಟಿ ಕೊಟ್ಟಿದ್ದೀನಿ ರೈತರ ಹೊಲಕ್ಕೆ. ರೈತರ ಸಂಕಷ್ಟವನ್ನ, ಅವರು ನೋವನ್ನ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಅದನ್ನ ನಾನು ಮುಖ್ಯಮಂತ್ರಿಗಳ ಹತ್ರ ವಿವರವಾಗಿ ತಿಳಿಸ್ತೀನಿ. ಖಂಡಿತವಾಗಿ ಅವ್ರು ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತಾರೆ. ನೋಡ್ರಿ, ಅದು ನಮ್ಮ ಪಕ್ಷದ ವರಿಷ್ಠರಿಗೆ ಬಿಟ್ಟಿದ್ದು. ನಮ್ಮ ಪಕ್ಷದ ವರಿಷ್ಠರು ಏನ್ ನಿರ್ಧಾರ ತಗೋತಾರ ಅದಕ್ಕೆ ನಾವು ಬರ್ತೇವೆ. ಅಪೇಕ್ಷೆ ಬಹಳ ಐತಿ. ಅಲ್ಲ, ಮನುಷ್ಯನಿಗೆ ಆಸೆಗೆ ಏನಾರು ಲಿಮಿಟ್ ಐತನ್ರಿ? ಕೊಟ್ಟಿದ್ದಲ್ಲಿ ಸಂತೋಷವಾಗಿ ಯಾವುದೇ ಕೊಟ್ಟರು ಕೂಡ ನಾನು ಸಂತೋಷವಾಗಿ ಸ್ವೀಕಾರ ಮಾಡಿ ಆಡಳಿತವನ್ನು ಮಾಡಿ ತೋರಿಸ್ತೀನಿ.